ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಪರಿಸರ ಪ್ರೇಮಿಗಳು ಬೈಲೂರು, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಉಡುಪಿ, ಕಲಾ ಕಿರಣ್ ಕ್ಲಬ್ ಬೈಲೂರು ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಇವುಗಳ ಸಹಭಾಗಿತ್ವದಲ್ಲಿ ಹಸಿರು ನನ್ನೂರು ಬೈಲೂರು ಚಿತ್ರಕಲಾ ಸ್ಪರ್ಧೆಯನ್ನು ಬೈಲೂರು ದೇವಸ್ಥಾನದ ಸಭಾಂಗಣದಲ್ಲಿ ಭಾನುವಾರ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಹಾಗೂ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ ಮಾತನಾಡಿ, ಗಿಡಗಳನ್ನು ನೆಡುವುದು ಮುಖ್ಯ ಅಲ್ಲ, ಅದನ್ನು ಪೋಷಿಸಿ ಬೆಳೆಸುವುದು ಬಹಳ ಮುಖ್ಯ. ಪರಿಸರ ನಮಗೆ ಬೇಕು, ಗಾಳಿ ನೀರು ಸೇರಿದಂತೆ ಎಲ್ಲವನ್ನೂ ನೀಡುತ್ತದೆ. ಅದಕ್ಕೆ ಪ್ರತಿಯಾಗಿ ನಾವು ಗಿಡಗಳನ್ನು ನೆಟ್ಟು ಪರಿಸರವನ್ನು ಇನ್ನಷ್ಟು ಸ್ವಚ್ಛ ಸುಂದರಗೊಳಿಸಬೇಕು ಎಂದು ಹೇಳಿದರು. ಮೊದಲು ನಾವು ಬದಲಾಗಬೇಕು. ಯುವ ಜನತೆ ತಮ್ಮ ತಮ್ಮ ಮನೆಗಳ ಆವರಣವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸಿ ಸ್ವಚ್ಛವಾಗಿ ಇಡಬೇಕು. ಇದರಿಂದ ಇಡೀ ಪರಿಸರವನ್ನು ಸ್ವಚ್ಛವಾಗಿಟ್ಟು ನೆಮ್ಮದಿಯ ಬದುಕು ನಡೆಸಲು ಸಾಧ್ಯವಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಸಂಪನ್ಮೂಲ ವ್ಯಕ್ತಿಯಾಗಿ ಡಾಕ್ಟರ್ ಯು ಕೃಷ್ಣ ಮುನಿಯಾಲ್ ಮೆಮೋರಿಯಲ್ ಟ್ರಸ್ಟ್ನ ಟ್ರಸ್ಟಿ ಡಾಕ್ಟರ್ ಶ್ರದ್ಧಾ ಶೆಟ್ಟಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಉಡುಪಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವೆಯ ಉಪನಿರ್ದೇಶಕ ಡಾಕ್ಟರ್ ಎಂಸಿ ರೆಡ್ಡಪ್ಪ, ದೇವಸ್ಥಾನದ ಆಡಳಿತ ಮುಕ್ತೇಸರ ಮೋಹನ್ ಮುದ್ದಣ್ಣ ಶೆಟ್ಟಿ, ಎಸ್ವಿಸಿ ಬ್ಯಾಂಕಿನ ನಿರ್ದೇಶಕ ಸತೀಶ್ ರಾವ್, ಕಲಾ ಕಿರಣ್ ಕ್ಲಬ್ನ ಮಾಜಿ ಅಧ್ಯಕ್ಷ ಪ್ರಭಾಕರ್ ಭಂಡಾರಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಬಡಗಬೆಟ್ಟು ಸೊಸೈಟಿಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಪ್ರವೀಣ್ ಕುಮಾರ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ಅದೇ ರೀತಿಯಾಗಿ ಸಂಘಟನೆಯ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸಿ. ಅಂದರೆ ಚಿತ್ರಕಲೆಯ ಸ್ಪರ್ಧೆಯಲ್ಲಿ ಇದರ ಡಾಕ್ಟರ್ ಎಂಸಿ ರೆಡ್ಡಪ್ಪ ಸರ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಚಂದ ಮಾಡಬೇಕು, ಫಸ್ಟ್ ಪ್ರೈಸ್ ಬರಬೇಕಾಯ್ತಾ? ಸಾರಿ, ಮಕ್ಕಳಿಗೆ ಒಂದು ಕಮಿಟ್ಮೆಂಟ್ ಕೊಟ್ಟರೆ ನಿಜವಾಗ್ಲೂ ತಾಯಂದಿರು ಅದನ್ನ ಒಂದು ಫಾಲೋ ಮಾಡಿದರೆ ನಮ್ಮ ಪರಿಸರ ಮತ್ತೆ. ಚಿತ್ರಕಲೆಯಲ್ಲಿ ಸ್ಪರ್ಧಾಳುಗಳಾಗಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದೀರಿ. ಇವತ್ತು ಚಿತ್ರಕಲೆಯಲ್ಲಿ ಭಾಗವಹಿಸಿದ ನಾನು ಆಗಲೇ ಹೇಳಿದಂತೆ ಎಲ್ಲ ವಿದ್ಯಾರ್ಥಿಗಳು ಗೆದ್ದರೆ, ಆದರೆ ಮಕ್ಕಳಿಗೆ ಯಾವ ಚಿತ್ರವನ್ನು ಬಿಡಿಸ್ತಾ ಇದ್ದಾರೆ? ಯಾಕಂದ್ರೆ ಪ್ರಕೃತಿಯ ವಿಚಾರದಲ್ಲಿ ಇವತ್ತು ತಮಗೆ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದಾರೆ. ಪ್ರಕೃತಿ ನಮಗೆ ಏನು ಕೊಡ್ತಾ ಇದೆ? ಪ್ರಕೃತಿ ನಮಗೆ ಎಲ್ಲವನ್ನೂ ಕೊಡ್ತಾ ಇದೆ ಅಲ್ವಾ? ಸೂರ್ಯಚಂದ್ರರು ಕಾಲಕಾಲಕ್ಕೆ ರಾತ್ರಿ ಹಗಲಿಗೆ ಬೆಳಕನ್ನು ನೀಡ್ತಾ ಇದ್ದಾರೆ. ಮಳೆರಾಯ ವರುಣ ದೇವರು ಕಾಲಕಾಲಕ್ಕೆ ಮಳೆ ಬರುವುದರ ಮುಖಾಂತರ ಸಾಕಷ್ಟು ನೀರಿನ ವ್ಯವಸ್ಥೆಗಳನ್ನು ವರುಣ ದೇವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ವೈದ್ಯರಿದ್ದಾರೆ ವೇದಿಕೆಯಲ್ಲಿ. ಆಸ್ಪತ್ರೆಗೆ ಬಂದು ನಾವು ಆಕ್ಸಿಜನ್ ತಗೊಂಡ್ರೆ ಕನಿಷ್ಠ 5,000 ರಿಂದ 10,000 ರೂಪಾಯಿ ಬಿಲ್ ಬರ್ತದೆ. ನಮ್ಮ ಕೋಟ್ಯಾಂತರ ಜೀವಾಣುಗಳಿಗೆ ಪರಿಶುದ್ಧವಾದ ಆಮ್ಲಜನಕ ಗಿಡ ಮರ ಬಳ್ಳಿಗಳು ಪ್ರಕೃತಿ ಇವತ್ತು ಧರ್ಮಾರ್ಥವಾಗಿ ನಮಗೆ ಪರಿಶುದ್ಧ